ಪುತ್ರ ಪ್ರಜ್ವಲ್ ರೇವಣ್ಣ ಕೈಗೊಂಡರು. ಕಾಂಗ್ರೆಸ್ ಸಮಿತಿ ವತಿಯಿಂದ ಕಡೂರಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ಮತಯಾಚನೆ ಮಾಡಿದರು. ಇನ್ನು ಇದೇ ವೇಳೆ ಕಡೂರು ಮಾಜಿ ಶಾಸಕ ವೈಎಸ್ ದತ್ತ, ಕಳೆದ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಕೆಎಸ್ ಆನಂದ್ ಹಾಗೆ ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಗಳು ಸೇರಿದ ಹಾಗೆ ಕಾರ್ಯಕರ್ತರು ಈ ಒಂದು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಆ 3 ಕೋಟಿ ರೂಪಾಯಿ ಹೆಬ್ಬೆ ಒಂದು ವೇಳೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಿ ಪರಿಸರ ಇಲಾಖೆ ಆಗಿ ಅದು ಬಂದ್ರೆ ಆ ಹೆಬ್ಬೆಯಿಂದ ನೀನು ವೈಎಸ್ ದತ್ತ ಏನು ಮತ ಪಡೆದಿರೋ ಅದಕ್ಕೂ ಅಧಿಕ ಮತಗಳನ್ನು ಕೊಡಲೇಬೇಕು ಅಂತಕ್ಕಂಥ ಆದೇಶವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದರೆ, ಹಾಗಾಗಿ ನಾವು ಕೊಡತಕ್ಕಂಥ ಮತ ಒಂದ್ ಕಡೆ ಸರ್ಕಾರಗಳ ಗೆಲುವಿಗೆ ಸಹಕಾರ ಆಗದಾದ್ರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಕ್ಕಂಥ ಮತ ಆಗಿರ್ತದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸತಕ್ಕಂಥ ಮತ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಈ ಬಿಜೆಪಿ ಅವರ ಯಾವುದೇ ಒಂದು ಹೊರಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಯಾವ ರೀತಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡೋದು, ಕಾಂಗ್ರೆಸ್ ಅಭ್ಯರ್ಥಿಗಳ ಕೆಲಸ ಈಗಲೂ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಲೋಕಸಭೆ ಚುನಾವಣೆ